ಪಬ್ಲಿಕ್ ಕಡತ ನ್ಯೂಸ್. ಆಗಸ್ಟ್ಗೆ ನಮ್ಮ ಮೆಟ್ರೋದ ಎಲಿವೇಟೆಡ್ ಮಾರ್ಗ ಪೂರ್ಣಗೊಳಿಸಿ 2027ಕ್ಕೆ ಸುರಂಗ ಮಾರ್ಗ ವಾಣಿಜ್ಯ ಸಂಚಾರ ಆರಂಭಿಸುವುದಾಗಿ ಗ್ರೇಟರ್ ಬೆಂಗಳೂರು ಅಭಿವೃದ್ಧಿ ಸಚಿವ ಕೃಷ್ಣ ಬೈರೇಗೌಡರವರು ತಿಳಿಸಿದರು. ಶುಕ್ರವಾರ ಬಿಎಂಆರ್ಸಿಎಲ್ ಕಚೇರಿಯಲ್ಲಿ ಪ್ರಗತಿ ಪರಿಶೀಲನಾ ಸಭೆ ನಡೆಸಿದ ಅವರು ಬಳಿಕ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದರು. ಮತ್ತು ಎಂಡಿ ಮೆಟ್ರೋ ಬಿಎಂಆರ್ಸಿಎಲ್ ಹಾಗೂ ಎಲ್ಲ ಬಿಎಂಆರ್ಸಿಎಲ್ನ ನಿರ್ದೇಶಕರು, ಎಕ್ಸಿಕ್ಯೂಟಿವ್ ಡೈರೆಕ್ಟರ್ಸ್, ಸೀನಿಯರ್ ಮ್ಯಾನೇಜ್ಮೆಂಟ್ ಜೊತೆಗೆ ಸುದೀರ್ಘವಾದಂಥ ಸಭೆಯನ್ನು ಮಾಡಿದ್ದೇವೆ. ನಾನು ಅವರಿಗೆ ಬಹಳ ಮುಖ್ಯವಾಗಿ ಮನವರಿಕೆ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ದು, ಬೆಂಗಳೂರಿನ ಜನ ನಮ್ಮ ಮೆಟ್ರೋ ಬಗ್ಗೆ ಬಹಳ ನಿರೀಕ್ಷೆಗಳನ್ನ ಇಟ್ಕೊಂಡಿದ್ದಾರೆ ಮತ್ತು ನಮ್ಮ ಮೆಟ್ರೋ ಜೊತೆಗೆ ಒಂದು ಭಾವನಾತ್ಮಕ ಬಾಂಧವ್ಯವನ್ನ ಬೆಳೆಸ್ಕೊಂಡಿದ್ದಾರೆ. ಪೀಪಲ್ ಆಫ್ ಬ್ಯಾಂಗ್ಳೂರ್ ಹ್ಯಾವ್ ಎ ಗ್ರೇಟ್ ಪ್ಯಾಷನ್ ಫಾರ್ ನಮ್ಮ ಮೆಟ್ರೋ, ವೆದರ್ ದೇ ಯೂಸ್ ಇಟ್ ಆರ್ ನಾಟ್, ಬಟ್ ಸ್ಟಿಲ್ people have high levels of expectations and a passionate involvement in anything related to metro. So ಈ ಒಂದು ಭಾವನೆಯನ್ನ ಅರ್ಥ ಮಾಡ್ಕೊಳ್ಬೇಕು. ಬಿಎಂಆರ್ಸಿಎಲ್ ನವರು ಜನ ಏನು ನಿರೀಕ್ಷೆ ಇಟ್ಕೊಂಡಿದ್ದಾರೆ, ಮೊದಲಿಗೆ ಆ ನಿರೀಕ್ಷೆಯನ್ನ ಅರ್ಥ ಮಾಡ್ಕೋಬೇಕು. ಇದು ಬಹಳ ಮುಖ್ಯ. ನಾವು ಈ ದೇಶದಲ್ಲಿ ಯಾವ್ಯಾವ ಮೆಟ್ರೋ ನಿರ್ಮಾಣ ಸಂಸ್ಥೆಗಳಿದಾವೆ ಅವೆಲ್ಲವನ್ನು ಕೂಡ ಸ್ವಾಯತ್ತ ಸಂಸ್ಥೆಗಳಾಗಿ ಕಟ್ಟಿದ್ದೇವೆ. ಅಲ್ಲಿ ಯಾವುದು ಕೂಡ ಒಂದು ರೀತಿ ಇಂಟರ್ಫಿಯರೆನ್ಸ್ ಇರಬಾರದು ಅಂತ ಹೇಳಿ ಸಾಕಷ್ಟು ಅವರಿಗೆ ಸ್ವಾಯತ್ತತೆಯನ್ನ ಕೊಟ್ಟಿದ್ದೇವೆ. ಆದ್ರೆ ಸ್ವಾಯತ್ತತೆ ಜೊತೆಗೆ ಉತ್ತರದಾಯಿತ್ವ ಇರಬೇಕು, ಅಕೌಂಟಬಿಲಿಟಿ ಇರಬೇಕು. ಅಟಾನಮಿ ಫಾರ್ ಇಟ್ ಟು ಬಿ ಮೀನಿಂಗ್ಫುಲ್ ಮಸ್ಟ್ ಬಿ ಅಕಂಪನಿಡ್ ಬೈ ಅಕೌಂಟಬಿಲಿಟಿ. ಅದರ್ವೈಸ್ ಇಲ್ಲ ಅಂತ ಹೇಳಿದ್ರೆ ಇಟ್ ಬಿಕಮ್ಸ್ ಜಸ್ಟ್ ಫ್ರೀ ಫಾರ್ ಆಲ್. ಆ ರೀತಿ ಸ್ವೇಚ್ಛಾಚಾರ ಆಗ್ಬಿಡುತ್ತೆ. ಆ ರೀತಿ ಆಗಬಾರದು ಅಂತ ಹೇಳಿದ್ರೆ ನಮ್ಮ ಕೆಲಸದಲ್ಲಿ ನಾವು ಜನಗಳಿಗೆ ಉತ್ತರದಾಯಿತ್ವವನ್ನ ಇಟ್ಕೋಬೇಕು. ಉತ್ತರದಾಯಿತ್ವ ಬರಬೇಕು ಅಂದ್ರೆ ಜನಗಳ ಅಪೇಕ್ಷೆ ಏನು, ನಿರೀಕ್ಷೆ ಏನು, ಇದನ್ನ ಅರ್ಥ ಮಾಡ್ಕೋಬೇಕು. ಯಾಕೆ ಇದನ್ನೆಲ್ಲ ಹೇಳಿದ್ದೇನೆ ಅವರಿಗೆ ಅಂದ್ರೆ, ನಾವು ಇಲ್ಲಿವರೆಗೂ ಕೂಡ ಜನಗಳಿಗೆ ಯಾವ ಕಾಲಮಿತಿ ಒಳಗಡೆ ಮಾಡ್ತೀವಿ ಅಂತ ಏನೇನು ಭರವಸೆ ಕೊಟ್ಟಿದ್ದೇವೆ, ಎಲ್ಲವೂ ಕೂಡ 2 ವರ್ಷ, 1 ವರ್ಷ, 3 ವರ್ಷ ಈ ರೀತಿ ಗಡಿಗಳನ್ನ ನಾವು ಮೀರಿದ್ದೇವೆ. ಬಹುಶಃ ನನಗೆ ತಪ್ಪು ಗ್ರಹಿಕೆ ಇರಬಹುದು, ಇದ್ದಲ್ಲಿ ನಾನು ಸರಿಪಡಿಸ್ಕೊಳ್ತೇನೆ. ಇಲ್ಲಿವರೆಗೂ ಯಾವ ಒಂದು ಡೆಡ್ ಲೈನ್ಗೂ ಕೂಡ ನಾವು ಮೀಟ್ ಆಗಿಲ್ಲ ಅಂತ. ಮೇ ಬಿ ಐ ಆಮ್ ಮಿಸ್ಟೇಕನ್, ಬಟ್ that is or nearer to the deadline ನಾವು ಮಾಡಕ್ಕೆ ಆಗಿಲ್ಲ. ಸರಿ, nearer to the deadline ನಾವು ಮಾಡ್ಲಿಕ್ಕೆ ಆಗಿಲ್ಲ. ಸೊ somewhere ಯಾಕೆ ಈ ರೀತಿ ಆಗ್ತಾ ಇದೆ? ಈಗ ನಾವು ಶಂಕುಸ್ಥಾಪನೆ ಮಾಡಿ ಸುಮಾರು 25 ವರ್ಷ ಆಗಿದೆ, ಕೆಲಸ ಆರಂಭ ಮಾಡಿ 22 ವರ್ಷ ಆಗಿದೆ ಅನ್ಸುತ್ತೆ. ಮಾನ್ಯ ಶ್ರೀ ಎಸ್ ಎಂ ಕೃಷ್ಣ ಅವರು ಬಹುಶಃ ಅವ್ರ ಕಾಲದಲ್ಲಿ ಶಂಕುಸ್ಥಾಪನೆ ಮಾಡಿದ್ರು. ಇಷ್ಟು ವರ್ಷ ಆದ್ರೂ ಕೂಡ ಒಂದು ಕೆಲಸ ಎಷ್ಟು ವರ್ಷ ಬೇಕಾಗುತ್ತೆ ಮಾಡ್ಲಿಕ್ಕೆ ಅಂತ ನಿಖರವಾಗಿ ನಾವು ಅಂದಾಜು ಮಾಡ್ಲಿಕ್ಕೆ ಆಗೋದಿಲ್ಲ, ಅಥವಾ ಮಾಡಿದ ಅಂದಾಜು ಪ್ರಕಾರ ನಾವು ಕೆಲಸ ಮಾಡಕ್ ಆಗೋದಿಲ್ಲ ಅಂದ್ರೆ ಎಲ್ಲೋ ಒಂದು ಕಡೆ ಯಾಕೆ ಈ ರೀತಿ ಆಗ್ತಾ ಇದೆ, ಇದು ನಮ್ಮ ಸಂಸ್ಕೃತಿ ಯಾಕೆ ಆಗಿದೆ ಅನ್ನೋದನ್ನ ನಾವು ಆತ್ಮಾವಲೋಕನ ಮಾಡ್ಕೊಳ್ಬೇಕು ಅನ್ನುವಂಥದ್ದನ್ನು ಕೂಡ ಅವ್ರಿಗೆ ಹೇಳಿದ್ದೇನೆ. ಯಾಕೆ ಹೇಳಿದ್ದೇನೆ ಅಂತ ಹೇಳಿದ್ರೆ, ನಾನು ಅವ್ರಿಗೆ ಸ್ಪಷ್ಟವಾಗಿ ಹೇಳಿದ್ದೇನೆ, ನಾನು ಜನಗಳ ಭಾವನೆಗೆ ಧ್ವನಿಯನ್ನ ಕೊಡ್ತಾ ಇದ್ದೇನೆ ಅಷ್ಟೇ. ಐ ಆಮ್ ಸಿಟಿಂಗ್ ಹಿಯರ್ ಆಸ್ ದ ವಾಯ್ಸ್ ಆಫ್ ದ ಪೀಪಲ್. ಐ ಆಮ್ ಓನ್ಲಿ ಗಿವಿಂಗ್ ವಾಯ್ಸ್ ಟು ದ ಫೀಲಿಂಗ್ಸ್ ಅಂಡ್ ಕನ್ಸರ್ನ್ಸ್ ಆಫ್ ದ ಪೀಪಲ್. ಇದು ನನ್ನ ಭಾವನೆ ಅಲ್ಲ, ಯಾಕಂದ್ರೆ ನಾನು ದಿನನಿತ್ಯ ಮೆಟ್ರೋ ಉಪಯೋಗಿಸೋನು ಅಲ್ಲ. ಬೆಂಗಳೂರಿನಲ್ಲಿ ಜನ ಟ್ರಾಫಿಕ್ ಸಮಸ್ಯೆಯಿಂದ ಜೀವನ ಹೈರಾಣ ಆಗಿದೆ. ಎಲ್ಲೋ ಒಂದು ಕಡೆ ಮೆಟ್ರೋ ಇಂದ ನಮ್ಮ ಟ್ರಾಫಿಕ್ ಸಮಸ್ಯೆಗೆ ಪರಿಹಾರ ಸಿಗುತ್ತೆ, ಬದುಕು ಸುಧಾರಣೆ ಆಗುತ್ತೆ, ದಿನನಿತ್ಯದ ಜೀವನ, ದೈನಂದಿನ ಜೀವನ ಅಂತ ನಿರೀಕ್ಷೆ ಇಟ್ಕೊಂಡಿದ್ದಾರೆ. ಪಬ್ಲಿಕ್ ಕಡತ ನ್ಯೂಸ್.